ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕಟಕ ರಾಶಿಗೆ, ಕಟಕ ಲಗ್ನಕ್ಕೆ ಶನಿ ವಕ್ರ ಫಲ 100% ನಿಮ್ಮ ಮೇಲೆ ಸ್ವಲ್ಪ ಪ್ರಭಾವ ಇದೆ. ಗುರು 12, ಕುಜಾಕೇತು 2, ಬುದ್ಧಿಸ್ಥಾನ, ಧನಸ್ಥಾನ, ವೃತ್ತಿಸ್ಥಾನ, ಕುಟುಂಬ ಸ್ಥಾನ, ಕುಜಾಕೇತು ಅಲ್ಲಿದೆ. ಒಂದು ರೀತಿ ಕರೆಂಟ್ ಹೊಡೆಯೋ ಥರ ಆಗತಕ್ಕಂಥದ್ದಾಗುತ್ತೆ. ಶನಿ ಬೇರೆ ಅಷ್ಟಮಾಧಿಪತಿ, ಬಾಧಕಾಧಿಪತಿ ಹೋಗಿ ಭಾಗ್ಯದಲ್ಲೂ ಒಂದು ಸ್ವಲ್ಪ ಲಾಕ್ ಆಗಿದ್ದ. ಹಬ್ಬ ಸರಿಯಪ್ಪ, ಬಿಡುಗಡೆ ಆಗಿದ್ದೀವಿ, ಕಷ್ಟಪಡೋದು ಅನ್ನೋಷ್ಟರಲ್ಲಿ ಗುರು ಬೇರೆ ಈ ಮೇ 15-16ಕ್ಕೆ ಬಂದು 12ನೇ ಮನೇಲಿ ಮಲಗಿಬಿಟ್ಟಿದ್ದಾನೆ ಲಾಭದಿಂದ. ಈಗ ನೋಡಿ, ಕಟಕ ಲಗ್ನಕ್ಕೆ ಬುಧ ಬೇರೆ ಬುದ್ಧಿ ಕೆಡಿಸೋ ವ್ಯಯಾಧಿಪತಿ ನಿಮ್ಮ ಮನೇಲಿ, ಭಾಗ್ಯಾಧಿಪತಿ 12ನೇ ಮನೇಲಿ. ಶುಕ್ರ ಒಬ್ಬ ನೋಡೋಕೆ ಮಾತ್ರ ಪಿಸ್ಟ್ ಅಂತಾರ. ಆಳ್ ನೋಡಿದ್ರೆ ಅಲಂಕಾರ. ನಮ್ಮ ಕಡೆ ಒಂದು ಮಾತಿದೆ, ದೊಡ್ಡವ್ರು ಹೇಳೋದು, ಆಳ್ ನೋಡೋಕೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೋಬೇಕು. ಈ ಥರದ್ದು ಹೇಳ್ತಾರಲ್ವ. ಕಟಕ ಲಗ್ನಕ್ಕೆ ಅಂಥದ್ದೊಂದು ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ಅದರಲ್ಲೂ ರಾಜಕಾರಣದಲ್ಲಿದ್ದರೆ ತಲೆದಂಡ ಕನ್ಫರ್ಮ್. ಭಾಗ್ಯಾಧಿಪತಿಯ ವಕ್ರ, ಅದೃಷ್ಟ ಕೊಡೋನೇ ವಕ್ರ. ಭಾಗ್ಯದಲ್ಲಿ ಶನಿ ಬಂದು ಯಾವ ಮನೆಯಲ್ಲಿರ್ತಾನೋ ಅದರ ಪೂರ್ಣ ಫಲ ಯಾವ ನಕ್ಷತ್ರದಲ್ಲಿದ್ದಾನೆ ಅವನ ನಕ್ಷತ್ರದಲ್ಲೇ ಇದ್ದಾನೆ. ನಿಮಗೆ ಕೊಡಲೇಬೇಕು, ಸಿಗಲೇಬೇಕು. ಅದ್ರ ಮೇಲೆ ನೋಡಿ, ಸೆಪ್ಟೆಂಬರ್ 20ಕ್ಕೆ ಗುರು ಬೇರೆ ನಿಮ್ಮ ಮನೆಗೆ ಬರ್ತಾನೆ. ಉಚ್ಚಸ್ಥಾನ ಅನ್ಸುತ್ತೆ, ಹುಚ್ಚಿಡಿಸ್ತಾನೆ. ಎಚ್ಚರಿಕೆ. ಕಟಕ ಲಗ್ನಂ, ಕಟಕ ರಾಶಿ ಖಂಡಿತ ಮನೆಯಲ್ಲಿ ಒಂದು ಹಣಕಾಸು ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು, ಜವಾಬ್ದಾರಿಗಳ ಕೂಟ, ಕೋರ್ಟ್ ಕೇಸು, ಇನ್ನೊಂದು ಏನಾದರೂ ಇತ್ತು. ವೈಟ್ ಫಾರ್ ದಿ ಬರೆ. ಏನೇಳಿ? ವೈಟ್ ಫಾರ್ ದಿ ಬರೆ. ಖಂಡಿತ ಮೋಸ ಮಾಡಿದ್ರಿ ಮಾತ್ರ ಜೈಲು ಬಂಧನಂ ನಿಶ್ಚಿತಂ. ಇನ್ನೊಬ್ಬರು ಹೊಟ್ಟೆ ಹೊಡೆದಿದ್ರಿ, ಬದುಕಿತ್ತಿದ್ರಿ, ಜೀವನ ಕಿತ್ತಿದ್ರಿ, ಖಂಡಿತ ಅಂಥದ್ದೊಂದು ನಡೆಯುತ್ತದೆ. ಕಟಕ ಲಗ್ನಂ, ನೋಬಡಿ ಕ್ಯಾನ್ ಸ್ಟಾಪ್ ಯು. ಅವನು ನಿಮಗೆ ಜನ್ಮತ ಕಟಕ ರಾಶಿ, ಕಟಕ ಲಗ್ನಕ್ಕೆ ಅಷ್ಟಮಾಧಿಪತಿ. ಆ ಅಷ್ಟಮವನ್ನೇ ನೋಡ್ತಿದ್ದೆ ನೆಕ್ಸ್ಟ್. ಅಷ್ಟಮಂ ಕಷ್ಟಮಂ. ನೋಡಿ, 3 ರೀತಿಯ ಶನಿಯ ಪ್ರಭಾವವನ್ನು ಹೇಳ್ತಾರೆ. ಒಂದು ಜನ್ಮ ಶನಿ, ಸಾಡೆ ಸಾತಿ ಅಂತ ಏನು ಮಾತಾಡ್ತೇವೆ. ನಿಮ್ಮ ರಾಶಿಯಿಂದ 12ನೇ ಮನೆ, ನಿಮ್ಮ ಮನೆ ಮತ್ತೆ ಮುಂದಿನ ಮನೆ, ತಲೆ, ಹೊಟ್ಟೆ ಮತ್ತು ಪಾದ ಅಂತ ಹೇಳ್ತವೆ. ಅಲ್ಲಿ ಬಂದಾಗ ಬಾಧೆಗೆ ನೀವು ನಂತರ ಚತುರ್ಥ ಶನಿ, ಅರ್ಧಾಷ್ಟಮ ಶನಿ ಅಂತ ಹೇಳ್ತೇವೆ. 4ನೇ ಮನೆಯ ಶನಿ. ನನ್ನ ರಾಮಚಂದ್ರ ಪ್ರಭು ಗೆದ್ದಿತ್ತು 4ನೇ ಮನೆ ಶನಿ. ಅದರ ನಂತರ ಪಂಚಮ ಶನಿ. ಅಯ್ಯೋ, ಅದಿದ್ದು ಪೂರ್ವ ಪುಣ್ಯ ಸ್ಥಾನದಲ್ಲಿ ನಿಮ್ಮ ಪೂರ್ವ ಪುಣ್ಯಕ್ಕೆ ನಿಂತ್ಕೊಬಿಡುತ್ತೆ. ನಿಮ್ಗೆ ಸಿಗಬೇಕಾದ ಕರ್ಣನಿಗಿತ್ತು. ಅವನು ಎಲ್ಲಿರ್ಬೇಕಿತ್ತು? ಯಾರ ಮನೆಯಲ್ಲಿರ್ಬೇಕಿತ್ತು? ಯಾವ ಚಕ್ರವರ್ತಿ ಆಗಬೇಕಿತ್ತು? ಯೋಚನೆ ಮಾಡಿ ನೋಡಿ. ವಿದುರರಿಗಿತ್ತು. ಎಲ್ಲಿರ್ಬೇಕಿತ್ತು ಆ ಪುಣ್ಯಾತ್ಮ? ನೋಡಿ, ನಾನು ಹಿಂದೆ ಹೇಳಿದ್ದೆ, ಧೃತರಾಷ್ಟ್ರನಿಗೆ ಕಣ್ಣು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಪಟ್ಟ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ. ನನಗೆ ಕಣ್ಣು ಕಾಣಿಸಲ್ಲ, ನಾನು ಹೇಗೆ ಕುತ್ಕೊಳ್ಳೋದು ಅಂತ ಹೇಳ್ಬಿಡ್ತಾನೆ. ಆತ ಕೂಡ ಆಸೆ ಮಾತ್ರ ಇತ್ತು, ದೊಡ್ಡವನಲ್ವಾ. ಅದಿದ್ದಿದ್ದೆ ಜನ್ಮತ ಅಲ್ಲೊಂದು ಒದ್ದಾಟದಲ್ಲೇ ಹುಟ್ಟಿದವನವನು. ಒಂಥರ ವಿಕಾರದಲ್ಲಿ ತಾಯಿ ಅಂಬಿಕಾದೇವಿ ಮಲಗಿದ್ದಲ್ವಾ, ತಾಯಿ ಜಗನ್ಮಾತೆ ಅದೆಷ್ಟು ನೊಂದುಕೊಂಡ್ಲು. ವೇದವ್ಯಾಸರ ಜೊತೆ ಬಾಧೆ ಪಟ್ಕೊಂಡು ತನ್ನ ಅತ್ತೆ ಮಾತು ಆ ಕಾಲದಲ್ಲಿ ಮೀರು ಆಗಿರ್ಲಿಲ್ಲ. ಏನೋ ಒಂದಾಗ್ಲಿ, ಒಂದು ಹುಳ ಹೊರಗಡೆ ಬಂದ್ಲಿ, ಅವನು ಹುಳನೇ ಬಂದಿದ್ದು, ದೊಡ್ಡ ಹುಳ, ಸರ್ಪ ಹುಳ, ಎಲ್ಲಾ ರೀತಿಯ ಜಾತಿಯ ವೃಕ್ಷವಾಗಿ ಹುಟ್ಟು ಬಿಟ್ಟಿದ್ದ. ಅವನ ಮೇಲ್ನೋಟಕ್ಕೆ ಮಾತ್ರ. ಆಳ್ ನೋಡಿದ್ರೆ ಅಲಂಕಾರ ಅನ್ನೋದೇ ಧೃತರಾಷ್ಟ್ರ. ಅದಕ್ಕೆ ದೈವ ಹುಟ್ಟುವಾಗಲೇ ಅವನಿಗೆ ಕಣ್ ತೆಗೆದಿಟ್ಟಿತ್ತು, ಕಾದಿದ್ದು ತೆಗೆದಿಟ್ಟಿತ್ತು. ಅಂತ ಧೃತರಾಷ್ಟ್ರನಿಗೆ ಚರ್ಚೆ ಆಗುತ್ತೆ, ಮಂತ್ರಾಲೋಚನ. ಈ ಪಟ ಕಟ್ಟಬೇಕು, ಏನ್ ಮಾಡೋದು? ಹಾಗಾಗೋಲ್ಲ. ಸರಿ, ಪಾಂಡು ಮಹಾರಾಜನನ್ನು ಕೇಳ್ತಾರೆ. ಪಾಂಡುರಾಜನನ್ನ, ಮಹಾರಾಜಲ್ಲ, ಪಾಂಡುರಾಜನನ್ನ. ಅಂಬಾಲಿಕಾ ದೇವಿಯ ಪುತ್ರ. ಏನಪ್ಪ ನೀನು ಆಗು ಅಂತ. ಅದೇನು ಹೇಳ್ತಾನೆ ಗೊತ್ತಾ?
ಅಣ್ಣ ಇರ್ಬೇಕಾದ್ರೆ ನಾನು ಪಟ್ಟಕ್ಕೆ ಇರಲ್ಲ ಅಂತ ಹೇಳ್ತಾರೆ. ಅಣ್ಣ ಇರ್ಬೇಕಾದ್ರೆ ಬದುಕಿರ್ಬೇಕಾದ್ರೆ ಹೌದು ಸ್ವಲ್ಪ ಲೋಪದೋಷ ಇರ್ಬೋದು, ಅದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಆ ಧರ್ಮ ಬುದ್ಧಿಯೇ ಪಾಂಡವರಿಗೆ ಬಂದಿತ್ತು. ಅಣ್ಣನಿರಬೇಕಾದ್ರೆ ಸಾಧ್ಯವಿಲ್ಲ. ನಮ್ಮ ಮನೆಗಳಲ್ಲಿ ಎಷ್ಟು ಜನಕ್ಕೆ ಅಣ್ಣ ತಮ್ಮ ನಡ್ಕೊಂಡಿದ್ದೀವ ಮಕ್ಕಳೇ ನಾವು? ನಮ್ಮ ಮನೆ ಹೆಣ್ಮಕ್ಳು, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಅತ್ತಿಗೆ, ನಾದ್ನಿ ಎಲ್ಲರೂ ನನ್ನನ್ನು ಎಷ್ಟು ಪ್ರೀತಿಸೋ ಕಾರಣ ನನಗೆ ಗೊತ್ತಿಲ್ಲ. ನನ್ನ ಧರ್ಮವಂತ ತಂದೆ ಅಂಗಡಿ ತೆಗೆಯೋದು 5 ಗಂಟೆಗೆ ವ್ಯಾಪಾರಕ್ಕಲ್ಲಪ್ಪ, ಧರ್ಮಕ್ಕೆ ಅಂತ ಹೇಳಿದ್ದದ್ದು. ಯಾರೋ ಪುಣ್ಯಾತ್ಮ ಬರ್ತಾನೆ, ಅಕಸ್ಮಾತ್ ಏನೋ ಇರೋಲ್ಲ, ಅವ್ನ ಕೇಳಿ 1-2 ಕರ್ಪೂರ ಕೊಟ್ಬಿಟ್ಟು ಹಚ್ಚೋಗು ಅಂತ ಕಳಿಸು. ಆ ಧರ್ಮದ ಒಂದು ಭಾಗ, ಪುಣ್ಯದ ಒಂದು ಭಾಗ ನಮ್ಮ ಖಾತೆಗೆ ಆಗುತ್ತೆ ಕಣೋ, ನಿಂಗೆ ಗೊತ್ತಿಲ್ಲ ಅಂತ ಹೇಳ್ಕೊಟ್ಟವ್ರು ನನ್ನ ತಂದೆ. ಅದಕ್ಕೇನೋ ಇನ್ನೂ ನಾನು ಜೀವಂತ ಇದ್ದೇನೆ, ಬದುಕಿದ್ದೇನೆ, ನಿಮ್ಮ ಮುಂದ್ಗಡೆ ಇದ್ದೇನೆ ಅನ್ನುವುದಕ್ಕೆ ಪರಿಪೂರ್ಣ ಸಾಕ್ಷಿ ಸತ್ಯ ಹೇಳ್ತಾನೆ. ಮಕ್ಕಳೇ, ನನ್ನ ತಂದೆ ಮಾಡಿದ, ತಾಯಿ ಮಾಡಿದ ಪುಣ್ಯ, ಹಿರಿಯರು ಮಾಡಿದ ಪುಣ್ಯ ನಮ್ಮ ಖಾತೆಗೆ ಹಾಕಿಸಿದೆ ತಾಯಿ ಜಗನ್ಮಾತೆ. ನಾನೇನ್ ಮಾಡಿದ್ದೇನೆ? ಅನವರ್ತ ಕೋರಿಕೆ ಉಂಟು, ನೀನ್ ನಡೆಸ್ದಾಗವ್ವ ಅಂತ ಹೀಗೇ ನಿಂತು ಬಿಟ್ಟಿದ್ದಾನೆ. ಅಷ್ಟೇ. ಎಲ್ಲಿಯ ಭಾವ ನಮಗೀ ಶಕ್ತಿಯ? ಇದು ಲೆಕ್ಕಾಚಾರ. ಸೊ ಅಂಥದ್ದು ಪಾಂಡು ಮಹಾರಾಜ ಬೇಡ ಅಂತ. ಸರಿ, ವಿದುರರು ದಾಸಿ ಪುತ್ರ, ಇಷ್ಟಕ್ಕೂ ಯಾರು ಹೊಟ್ಟೆನಲ್ಲಿ ಹುಟ್ಟಬೇಕಿತ್ತು? ಅಂಬಿಕಾ ಪುತ್ರ ಆಗ್ಬೇಕಿತ್ತು, ಅಂಬಿಕಾ ದೇವಿಯ ಪುತ್ರ. 3ನೇ ಬಾರಿ ನೀನು ಹೋಗಿ ಮಲ್ಕೋ, ಇನ್ನೊಂದು ಮಗು ಮಾಡು ಅನ್ನುತ್ತೆ ಸತ್ಯವತಿ ದೇವಿ. ಅಂತ ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ನಮ್ಮ ಪಟ್ಟು ಕುತ್ಕೊಬಿಡುತ್ತೆ, ಒಪ್ಪೋದೇ ಇಲ್ಲ. ಏನ್ ಮಾಡ್ತಾಳೆ ಪುತ್ರ? ಆ ಮಲಗುವ ದಿನ ತನ್ನ ಅತ್ಯಂತ ಪ್ರಿಯಾತಿ ಪ್ರಿಯವಾಗಿರತಕ್ಕಂಥ ಒಬ್ಬ ದಾಸಿನ ಕರೆದು, ನೋಡು, ನನಗೆ ವ್ಯಾಸರ ಜೊತೆ ಮಲ್ಬೇಕಾಗಲ್ಲ, ಆ ಮನುಷ್ಯ ಪಶು ತರ ಭೋಗಿಸ್ತಾನೆ. ವ್ಯಾಸರಿಗೆ ಹೆಣ್ಣಿನ ಸಂಪರ್ಕವೇ ಇಲ್ವೇ? ಕಾಡಲ್ಲಿರೋ ತಪಸ್ವಿ, ಧ್ಯಾನಿ, ಜೀವನ್ಮುಖ ಆತ ಬೇರೆ ತ್ರಿಕಾಲ ಜ್ಞಾನಿ. ಆತನಿಗೆ ಹೆಣ್ಣಿನ ಸಂಘವೂ ಬೇಕಿಲ್ಲ, ಏನೂ ಇಲ್ಲ. ಇಚ್ಛಾಶಕ್ತಿ ಸ್ವರೂಪ, ಕ್ರಿಯಾತ್ಮಕ ಸ್ವರೂಪ. ಆತನಿಗೆ ಅಮ್ಮನ ಆಜ್ಞೆ ಅಷ್ಟೇ ಬರಬೇಕು. ಸೊ ಒಂದು ಹೆಣ್ಣನ್ನ ಆನಂದಿಸ್ಬೇಕು, ಪೂಜಿಸ್ಬೇಕು, ಅರ್ಥ ಮಾಡ್ಕೋಬೇಕು. ಸಮಯನೂ ಕೊಟ್ಟಿಲ್ವೇ? ಹೇಳ್ತಾನೆ, ಅಮ್ಮ ಸಮಯ ಕೊಡಲ್ಲ. ಮೊದಲನೇವನು ಹಿಂಗಾದ, 2ನೇವನು ಬಂದು ನೋಡಿದ್ರೆ ಸ್ವಲ್ಪ ಪಾಂಡು ಕಾಯಿಲೆ ಬೇರೆ ಇದೆಯೋ, ನನಗೆ ಇನ್ನೊಂದು ಮಗು ಬೇಕು ಕಣೋ, ನೀನು ಹೋಗು ಮಾಡು ಅಂತ. ಸರಿ ಆಯ್ತು. ಈಗ ಅಂಬಿಕಾದೇವಿ ಏನ್ ಮಾಡ್ತಾಳು? ಒಂದು ದಾಸಿಗೆ ಹೇಳಿದ ತಕ್ಷಣ ದಾಸಿ ಖುಷಿ ಆಗ್ಬಿಡ್ತಾಳು. ಅಯ್ಯೋ, ಅಂತ ಮಹರ್ಷಿಗಳು, ಅಂತ ತಪಸ್ವಿಗಳು, ತೇಜಸ್ಸು ನನ್ನ ಹುಟ್ಟಿಲ್ಲ ಅಂತ ಹೇಳಿ ಪೂರ್ತಿ ಕುಣಿದಾಡ್ಬಿಡ್ತಾಳೆ. ಆನಂದೋ ಬ್ರಹ್ಮ. ಆ ದೇವ್ರ ಪ್ರಾರ್ಥನೆ, ಇಷ್ಟು ದೇವರ ಪ್ರಾರ್ಥನೆ, ದೇವಿ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ಬಂದು ಇಷ್ಟಪಟ್ಟು ಆನಂದದಿಂದ ಸುಖಿಸ್ತಾಳೆ ವ್ಯಾಸರ ಜೊತೆ. ಆಗ ಹುಟ್ಟಿದವನೇ ಮಹಾತಪಸ್ವಿ ಆದಂತ ವಿದುರರು. ಎಲ್ಲಿ ಹುಟ್ಟಬೇಕಿತ್ತು? ಅಂಬಿಕಾದೇವಿಯ ಗರ್ಭದಲ್ಲಿ. ಏನಾಯ್ತು? ಕರ್ಮದೋಷ, ಮಾಂಡವ್ಯ ಮುನಿಗಳ ಶಾಪ, ಯಮಧರ್ಮನಿಗೆ ಶಾಪ. ಭೂಮಿ ಮೇಲೆ ಮನುಷ್ಯನಾಗ್ಬಿಟ್ಟು ಅನುಭವಿಸೋಗೋ ಅಂತ ಜೀವನ ಪರ್ಯಂತ ನನಗೆ ಹೇಗೆ ಮೊಳೆ ಹೊಡೆದದ್ದು ನೋವಿತ್ತೋ ನಿನಗೂ ಹಾಗೆ ಆಗಲಿ ಅನ್ನತಕ್ಕಂಥದ್ದು ಬಂದಂತ ವಿದುರ ಚಕ್ರವರ್ತಿ ಆದ್ನ. ಅದನ್ನ ಕೇಳಿದ್ರೆ ಅದೇನ್ ಹೇಳ್ತಾನೆ ಗೊತ್ತಾ? ದೊಡ್ಡ ಒಂದು ಧೃತರಾಷ್ಟ್ರ ಇದ್ದಾನೆ, 2 ಇಬ್ರು ಆಗಲ್ಲ ಅಂದ್ರೆ ನನಗ್ ಬೇಡವೇ ಬೇಡ. ಹಾಗಾದ್ರೆ ಏನ್ ಮಾಡುದು? ನೀನೇ ಇದು ಉತ್ತರ ಕೊಡು. ಧರ್ಮ ನೀತಿಜ್ಞನಲ್ವಾ? ನೀತಿಶಾಸ್ತ್ರ ಧರ್ಮಶಾಸ್ತ್ರದಲ್ಲಿ ಮಹಾಕೋವಿದ ವಿದುರರು. ಹಾಗಾದ್ರೆ ಒಂದು ಮಾಡೋಣ, ರಾಷ್ಟ್ರಕ್ಕೆ ರಕ್ಷಣೆಯಾಗಿ ಪಾಂಡುರಾಜನಿರಲಿ, ಚಕ್ರವರ್ತಿಯಾಗಿ ಧೃತರಾಷ್ಟ್ರನಿರಲಿ. ಆತನ ಕಣ್ಣತನೇ ಇಲ್ಲ ಅಂತೀರ, ಕಣ್ಣಾಗಿ ನಾನು ಆಡಳಿತ ನಡೆಸ್ಕೊಡ್ತೀನಿ ಅಂತ ಹೇಳ್ತಾನೆ. ನೋಡಿ, ತಗೋಬೋದಿತ್ತಲ್ಲ ಧರ್ಮವಂತ, ತಗೊಳ್ಳಿಲ್ಲಪ್ಪ. ಇದು ಮಾತು. ಅದಕ್ಕೆ ಹೇಳುದು ಪಂಚಮ ಶನಿ ಯೋಗ್ಯತೆ, ಯೋಗ್ಯತೆ ಇದ್ರೂ ಕರ್ಣನು ನೋಡಿ, ಕರ್ಣನು ಅವನಿಗೆ ಎಲ್ಲ ಆದ್ಮೇಲೆ ಹೇಳಿದಾಗ ನಾನು ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ, ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ, ನನ್ನನ್ನು ಮಾತ್ರ ನಂಬ್ಕೊಂಡು ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾನೆ ಕೃಷ್ಣ ಅಂತ ಹೇಳ್ತಾನೆ. ಆತನಿಗೆ ಭೀಷ್ಮನ ಮೇಲಾಗ್ಲಿ, ದ್ರೋಣರ ಮೇಲಾಗ್ಲಿ, ಕೃಪಾಚಾರ್ಯರ ಮೇಲಾಗ್ಲಿ ನಂಬಿಕೆ ಇಲ್ಲ. ಯಾಕಂದ್ರೆ ಅವರು ಒಳಗಡೆ ಧರ್ಮದ ಪಕ್ಷಪಾತಿಗಳು. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ನೀನು ಇರ್ತೀಯ. ಸೊ ಪಾಂಡವರ ಹತ್ರ ಧರ್ಮ ಇದೆ, ಅದಕ್ಕೆ ಅವ್ರ ಪರವಾಗಿ ಯೋಚನೆ ಮಾಡ್ತಾರೆ. ನನಗೆ ಗೊತ್ತಿದೆ, ನನ್ನ ಅಂತ್ಯಕಾಲ ಶ್ರಮಿಸ್ಬಿಟ್ಟಿದೆ, ಬೇಡ ಕೃಷ್ಣ, ಇನ್ನು ಇದನ್ನ ಭಾರ ಹೊತ್ಕೊಂಡು ನನ್ನ ಕೈಲಾಗಲ್ಲ.
ನನ್ನ ಕೈಲಾಗಲ್ಲ ಕೃಷ್ಣ, ನಾನು ಇನ್ನಿರಲಾರೆ ಕೃಷ್ಣ. ಯುದ್ಧವೋ ಗೆಲುವೋ ವೀರಮರಣವೋ ನಿರ್ಧಾರ ಆಗೋಗುತ್ತೆ. ನಂಗೆ ಗೊತ್ತು, ನಾನು ಸಾಯ್ತೇನೆ, ನಾನು ಬದುಕುಳಿಯುವುದಿಲ್ಲ, ಈ ಕುರುವಂಶ ಒಬ್ಬರೂ ಬದುಕುಳಿಯುವುದಿಲ್ಲ, ಇದು ಸತ್ಯ ಅಂತ ಹೇಳ್ತಾನೆ. ಆವತ್ತು ಅವನು ಮಾತನಾಡಿದಾಗ ಆ ನಿಜವಾದ ಸೂರ್ಯ ಅಂಶ ಮಾತನಾಡುತ್ತೆ ಮಕ್ಕಳೇ, ರಾಕ್ಷಸಾಂಶ ನರಕಾಸುರ ಅಂಶ ಮಾತಾಡೋಲ್ಲ. ಭಗವಂತ ಅಂತ ಕೈ ಹಿಡ್ಕೊಂಡು ಮಾತಾಡ್ತಾನೆ. ನನಗೆ ಗೊತ್ತಿದೆ, ನನ್ನ ಅಂತಿಮ ಪಯಣ ಬಂದ್ಬಿಟ್ಟಿದೆ ಕೃಷ್ಣ, ಸಾಕು. ಈ ಲೋಕದಿಂದ ಇನ್ನೊಬ್ಬರಿಂದ ನಾನು ಸೂತಪುತ್ರ, ರಾಧೇಯ, ಇನ್ನೊಂದು ನಂಗೆ ಬೇಡ ಕೃಷ್ಣ, ನಂಗೇನು ಬೇಡ ಕೃಷ್ಣ ಅಂತ ಬಿಕ್ಕಳಿಸಿ ಹೇಳ್ತಾನೆ. ನಾನು ಸಿದ್ಧನಾಗ್ಬಿಟ್ಟಿದ್ದೇನೆ ಕೃಷ್ಣ, ನನಗೆ ಶಕುನಗಳು ಗೋಚರಿಸ್ತಿದ್ದಾವೆ, ಕೆಟ್ಟ ಕನಸುಗಳು ಬೀಳ್ತಿದ್ದಾವೆ ಕೃಷ್ಣ. ನನ್ನನ್ನು ಯಾರೋ ಕರೆದಾಗ ಬರೀ ರಕ್ತಗಳು, ಮಾಂಸಗಳು, ಆತ ಒಂದೊಂದು ಶಕುನಗಳ ಬಗ್ಗೆ ಅದ್ಭುತವಾಗಿ ಹೇಳ್ತಾನೆ. ಶಕುನ ಶಾಸ್ತ್ರದಲ್ಲಿ ಮಹಾ ನಿಷ್ಣಾತ ಕರ್ಣ. ರಾವಣಾಸುರ ಕೂಡ ನೆನ್ಪಿಟ್ಕೊಳ್ಳಿ, ರಾಮರು ಕೂಡ, ಸೀತಮ್ಮ ದೇವಿ ಕೂಡ. ಅಯ್ಯೋ 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 ಅಯ್ಯೋ, ನಿಮಗೆ ಗೊತ್ತಿಲ್ಲ. ಹನುಮರ ಭೇಟಿಯ ದಿನ ನನ್ನ ತಾಯಿಯ ಜಗನ್ಮಾತೆ ನನ್ನ ಎಡಭುಜ ಎಡಗಣ್ಣು ಹಾರುತ್ತಿದೆ. ಇವತ್ತು ಯಾರೋ ಒಬ್ಬ ದಿವ್ಯ ಪುರುಷ ದಿವ್ಯವಾದ ಮಾತು ಕೇಳಲಿದ್ದೇನೆ, ಇಲ್ಲ ನೋಡಲಿದ್ದೇನೆ, ನನಗೊಂದು ಶುಭ ಸುದ್ದಿ, ಶುಭ ವಾರ್ತೆ ಬರೋದಿದೆ ಅಂತ ಹೇಳಿದ್ರು. ಹನುಮರ ಆ ಒಂದು ಅಶೋಕವನದ ಪ್ರವೇಶದ ದಿನ ಬೆಳಿಗ್ಗೆ ಎದ್ದು ಆಕೆ ಆ ಸಂಧ್ಯಾವಂದನೆ ಮಾಡ್ಕೊಳ್ತಾ ಸೂರ್ಯದೇವನ ಕಡೆ ನೋಡ್ತಾ ಹಾಗ ಅನ್ಕೋತಾಳೆ. ಶಕುನ ಶಾಸ್ತ್ರದ ಬಗ್ಗೆ ಸೀತಮ್ಮ ಹೇಳಿದ್ದಾರೆ, ರಾಮರು ಹೇಳಿದ್ದಾರೆ, ಖುದ್ದು ಕರ್ಣ ಕೂಡ ಅದನ್ನೇ ಹೇಳ್ತಾರೆ. ಗೊತ್ತಾಗ್ತಿದೆ ಕೃಷ್ಣ, ಬಿಟ್ಬಿಡು ಕೃಷ್ಣ, ಆಗಲ್ಲ, ನನಗೆ ಗೊತ್ತಿದೆ ನಿನಗಿಷ್ಟಿದ್ದು. ಇಲ್ಲ ಕೃಷ್ಣ, ಇನ್ನೇನು ಚರ್ಚೆ ಮಾಡಬೇಡ. ಈಗ ಪೂರ್ವ ಪುಣ್ಯಸ್ಥಾನದಲ್ಲಿ ಕೂತು ಬಿಟ್ಟಿದ್ದಾನಲ್ವ ಶನಿ, ಅವನು ಡಿಸೈಡ್ ಆಗ್ಬಿಟ್ಟಿದ್ದಾನ, ಇನ್ನು ಬರಲ್ಲ. ಇನ್ನು ಲಾಸ್ಟ್ ಶನಿ ಯಾವುದು ಗೊತ್ತಾ? ಅಷ್ಟಮ ಶನಿ, ದ ಡೇಂಜರಸ್ ಥ್ರೆಟ್ ಅಂತ ಹೇಳ್ತಾರೆ. 7ನೇ ಮನೆದು ಕೂಡ ಪೆಟ್ಟೆ. ಗಂಡ ಶನಿ ಅಂತ ಹೇಳ್ತೇವೆ, ಗಂಡಾಂತರ ಶನಿ ಅಂತ. ಅಷ್ಟಮ ಶನಿ ಆಯಸ್ ಕೊಡುತ್ತೆ, ಬಟ್ ಅದಕ್ಕೆ ಮೀರಿದ ನೋವು ಕೊಟ್ಟು ಬಿಡ್ತಾನೆ. 2ನೇ ಮನೆ ನೋಡ್ತಾನೆ ಅವನು, ನಿಮ್ಮ ಸುಖ ಸ್ಥಾನವನ್ನ ನೋಡ್ತಾನೆ, ಅಲ್ಲಿಂದ ಕೂತ್ಕೊಂಡು ಸುಖಭಂಗ, ಧನಭಂಗ. ಓ ರಾಮಚಂದ್ರ, ದೇವರೇ ಬಂದು ಕಾಪಾಡಬೇಕು ನಿಮ್ಮನ್ನ ಅಷ್ಟಮ ಶನಿ ಇದ್ದಾಗ, ನೆನಪಿಟ್ಕೊಳ್ಳಿ. ಕರೆಕ್ಟಾಗಿ ನಡೆದು ಬಿಟ್ರೆ ಅಂಥದ್ದು ಈ ಕಡಗರಾಶಿಗೆ ಅಷ್ಟಮ ಸ್ಥಾನ ನೋಡ್ತಿರೋದು ನಾಟ್ ರೈಟ್. ಸರೆಂಡರ್ ಟು ಶಿವ. ಅಯ್ಯಪ್ಪ ಎಲ್ಲಿ ಶಿವ ದುರ್ಗಾ ಇರತಕ್ಕಂಥ ಕ್ಷೇತ್ರಗಳು, ನಂಜುಂಡೇಶ್ವರ, ಚಾಮುಂಡೇಶ್ವರಿ, ಇವತ್ತು ವಿಶೇಷವಾಗಿ ಜನ್ಮೋತ್ಸವ ಅಪ್ಪ, ಮಾದೇಶ್ವರ, ಅಮ್ಮನವರು ಹೋಗಿ ನನ್ನ ಮಾತು ಕೇಳಿ. ಎಲ್ಲೆಲ್ಲೆಲ್ಲ ಮನೆ ಹತ್ರ ಒಂದು ಅಮ್ಮನವ್ರ ದೇವಸ್ಥಾನ ಇದೆ. ಈ 138 ದಿನ ದೊಡ್ಡ ಕಾರ್ಯ, ಪರ ಕಾರ್ಯ, ಪಾಲುದಾರಿಕೆ ಕಾರ್ಯ, ವ್ಯವಹಾರ ಕಾರ್ಯ, ಗೊತ್ತಿಲ್ಲದ ಕಾರ್ಯ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಸ್ನೇಹಿತರು, ಗೊತ್ತಿಲ್ಲದ ಮಾತು, ಗೊತ್ತಿಲ್ಲದ ಬಂದು ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ ಮಗೋ, ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಏನು ಮಾಡುವುದಿಲ್ಲ. ಇದನ್ನ ನೆನಪಲ್ಲಿಟ್ಟುಕೊಳ್ಳಿ. ಜಾಗ್ರತೆ ಬೇಡ, ತಟಸ್ಥರಾಗಿ 138 ದಿನ. ಯಾಕಂದ್ರೆ ಸೆಪ್ಟೆಂಬರ್ 20 ಸ್ವಲ್ಪ ಕುಜ ಉಸಿರಾಡಿಸ್ತಾನೆ ನಿಮ್ಗೆ. 28ರ ಮೇಲೆ ಸ್ವಲ್ಪ ಧೈರ್ಯ. ಆದ್ರೂ ವಕ್ರನಾಗಿ ಶನಿ ಕುಜ ನೋಡೋದು ನಿಮ್ಮ ತಂದೆಗೋ, ತಂದೆ ಮನೆತನಕ್ಕೋ, ಭೂಮಿಗೋ ಈ ಥರದೊಂದು ಭಾವ ಆಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ನಿಮ್ಮ ಭಾಗ್ಯಸ್ಥಾನ ಕುಜ ನೋಡೋದು ಒಳ್ಳೇದಾದ್ರೆ, ಅಸುರಗ್ರಹ ಇದೆಯಲ್ಲಪ್ಪ, ವಕ್ರವಾಗಿ ರಾಹುನ ಹೇಳ್ಕೊಂಡು ಬೇರೆ ನೋಡೋದ್ರಿಂದ ಖಂಡಿತ ಪೆಟ್ಟು. ಗುರು ಬೇರೆ ಆತ್ಮಕಾರಕ ಮಲಗಿದ್ದಾನೆ, ಜ್ಞಾನಕಾರಕ ಮಲಗಿದ್ದಾನೆ, ಬುದ್ಧಿಕಾರಕ ಬುಧ ಮಲಗಿದ್ದಾನೆ. ಸೊ ಬುದ್ಧಿ ಪ್ರಚೋದನೆ ಆಗುತ್ತೆ, ವಿಪರೀತ ಬುದ್ಧಿ, ವಿನಾಶಕಾಲಂ. ಅವನ್ ಬಿಟ್ಟು ಇವ್ರು ಯಾರು ಅನ್ನೋ ಹತ್ರ ಇನ್ಯಾವುದೋ ಕರ್ಸೋದು, ಇನ್ಯಾವುದೋ ಕೇಳಿಸೋದು, ಇನ್ಯಾವುದೋ ಮಾಡಿಸೋದು, ಈ ಥರದ್ದು ಕರ್ಕೊಂಡು ಹೋಗ್ತಾನೆ. ಗೊತ್ತಿಲ್ಲದ ಬೇಡ, ಟ್ರೇಡಿಂಗ್ ಅಂತೆ, ಬೆಟ್ಟಿಂಗ್ ಅಂತೆ, ಜೂಜ್ ಅಂತೆ, ಎಕ್ಸ್ಟ್ರಾ ಇನ್ಕಮ್ ಅಂತೆ, ಎಕ್ಸ್ಟ್ರಾ ಇದು. ಕಟಗ ಲಗ್ನ ಹೋಗಬೇಡಿ. ತಟಸ್ಥಂ. ಬಾಯಲ್ಲಿ ಶಿವ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ. ಏನ್ ಬಂದ್ರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇದು ನಡೀತಾ ಇರಲಿ. ತುಳಸಿ ಸಮರ್ಪಣೆ ಕೃಷ್ಣರಿಗೆ, ವಿಷ್ಣು ಆಲಯಕ್ಕೆ ತುಳಸಿ. ಹನುಮ ಅಷ್ಟಮ ಸ್ಥಾನ ನೋಡಿದಾಗ ಹನುಮೋಪಾಸನೆ ಇಸ್ ವೆರಿ ಗುಡ್. 7 ದೀಪ ಹಚ್ತಾ ಬನ್ನಿ, ಆದಾಗೆಲ್ಲ ಹಚ್ತಾ ಬನ್ನಿ. ಅರೇ ಶನಿವಾರವೇ ಅನ್ನೋದೇನು ಇಲ್ಲ. ಹೌದು, ಆ ಪರಮಾತ್ಮ ಹುಟ್ಟಿದ ಶನಿಯೇ, ಸ್ಥಿರವಾರವೇ, ನಿಜವೇ ಇರಲಿ. ವಯಸ್ಸಾದವರ ಸೇವೆ ಮಾಡಿ. ಎಷ್ಟು ಊಟ ದಾನ ಮಾಡ್ತಿರೋ
ಈ ಒಂದು 138 ದಿನ ಭಾಗ್ಯಕ್ಕೆ ಬಂದಾಗ ಮರಳಿ ನಿಮಗೊಂದು ಬದುಕು ಕೊಡ್ತಾನೆ ಮಕ್ಕಳೇ. ನನ್ನ ಮಾತು ಕೇಳಿ. ಅದರಿಂದ ಊಟದಾನ, ಅನ್ನದಾನದಲ್ಲಿ ಶನೇಶ್ವರ ಇದ್ದಾನೆ. ಇನ್ನೊಬ್ಬರ ಬಡತನ, ಇನ್ನೊಬ್ಬರ ನೋವು, ಇನ್ನೊಬ್ಬರ ದುಃಖ, ಇನ್ನೊಬ್ಬರ ಸಮಸ್ಯೆ, ಈ ಕಮ್ಸ್ ಅಂಡ್ ಸ್ಟ್ಯಾಂಡ್ಸ್ ವಿತ್ ಯು. ಮಾಡ್ಕೋತೀರಿ ಅಂತ ಅನ್ಕೋತೇನೆ, ಕಾಯ್ತಿರ್ತೇನೆ.